ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ಧನುರಾಶಿ ಸಂಜಾತರೆ ಎಲ್ಲರಿಗೂ ಕೂಡ ಈ ಒಂದು ಪರಾಭವ ಸಂವತ್ಸರದ ನಿಜ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ಈ ಒಂದು ನಿಜ ಜ್ಯೇಷ್ಠ ಮಾಸ ಅದ್ಭುತವಾದ ಮಾಸವಾಗಿ ಪರಿಣಮಿಸಿಕೊಳ್ಳುವುದಕ್ಕೆ ನಿಮಗೆ ಅತ್ಯುತ್ತಮವಾದ ಯೋಗ ಈ ಒಂದು ಮೂಲ ನಕ್ಷತ್ರದ ಪೌರ್ಣಿಮೆಯೂ ಕೂಡ ಅತಿ ಮುಖ್ಯ ಮತ್ತು ಪುನರ್ವಸು ನಕ್ಷತ್ರದ ಆ ಮಿಥುನ ರಾಶಿಯಲ್ಲಿ ಸಂಘಟಿಸುವ ಅಮಾವಾಸ್ಯೆ ಕೂಡ ಅತ್ಯುತ್ತಮವಾದ ಫಲ ನೀಡುವ ಯೋಗವನ್ನು ಹೊಂದಿದೆ. ಇನ್ನು ಗುರು ಪುಷ್ಯ ಯೋಗವು ಕೂಡ ರಾಶಿಧಿಪತಿಯಾದ ಗುರುವು ಪುಷ್ಯ ಯೋಗದ ಪುಷ್ಯ ನಕ್ಷತ್ರದಲ್ಲಿ ಚಂದ್ರ ಬಂದಾಗ ಮತ್ತು ಜುಲೈ 17ರಂದು ನಡೆಯುವಂತಹ ಪುಷ್ಯ ನಕ್ಷತ್ರದ 2ನೇ ಪಾದದಲ್ಲಿ ಗುರುಚಂದ್ರ ವಿರಾಜಮಾನ ಗಜಕೇಸರಿ ಯೋಗದ ಜೊತೆಗೆ ಆ ವಿರಾಜಮಾನವ ಮಹಾಯೋಗ ಬಂದದ್ದು 12 ವರ್ಷಕ್ಕೊಮ್ಮೆ ಬಂದಿರುವಂಥದ್ದು. ಇದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಬನ್ನಿ. ನಮ್ಮ ಅಮೂಲ್ಯವಾದ ವಿಡಿಯೋಗಳು ಖಂಡಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಅದೇ ರೀತಿಯಾಗಿ ಇಂತಹ ಮಹಾಯೋಗ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಅತಿ ಹೆಚ್ಚಿನ ಚಿಂತನೆಯನ್ನು ಮುಂದೆ ಮಾಡೋಣ. ಅದೇ ರೀತಿಯಾಗಿ ಈ ಒಂದು ರಾಶಿಯಲ್ಲಿ ತೃತೀಯದಲ್ಲಿ ರಾಹು ವಿರಾಜಮಾನನಾಗಿ, ಚತುರ್ಥದಲ್ಲಿ ಶನಿ ವಿರಾಜಮಾನನಾಗಿ, ಪಂಚಮಾಧಿಪತಿಯಾದಂತಹ ಕುಜನು 20ನೇ ತಾರೀಕು ಜೂನ್ ಅಂದು ವೃಷಭ ರಾಶಿಯನ್ನು ಷಷ್ಠಕ್ಕೆ ಪ್ರವೇಶ ಮಾಡ್ತಾ, ಸಪ್ತಮದಲ್ಲಿ ಆ ಒಂದು ಭಾಗ್ಯಾಧಿಪತಿಯ ರವಿಯ ನೇರವಾದ ದೃಷ್ಟಿ ಇರುವಂಥದ್ದು ಮತ್ತು ರಾಶಿಯಾಧಿಪತಿಯಾದಂತಹ ಗುರುವ ಅಷ್ಟಮದಲ್ಲಿ ಉಚ್ಚಸ್ಥಾನದಲ್ಲಿ, ಚತುರ್ಥಾಧಿಪತಿಯಾದಂತಹ ಗುರುವು ಆ ಅಷ್ಟಮದಲ್ಲಿ ಉಚ್ಚಸ್ಥಾನದಲ್ಲಿ ವಿರಾಜಮಾನನಾಗಿ, ಸಪ್ತಮಾಧಿಪತಿಯ ಜೊತೆಗೆ ದಶಮಾಧಿಪತಿಯ ಜೊತೆಗೆ ವಿರಾಜಮಾನನಾಗಿ ಹಾಗೂ ಷಷ್ಠಾಧಿಪತಿ ಮತ್ತು ಏಕಾದಶಾಧಿಪತಿಯಾದ ಶುಕ್ರನ ಜೊತೆಗೆ ವಿರಾಜಮಾನನಾಗುವ ಗುರುವು ಅತ್ಯುತ್ತಮವಾದ ಫಲವನ್ನು ಕೊಡುವ ನಿಟ್ಟಿನಲ್ಲಿ ನಿಮಗೆ ತುಂಬ ಒಳ್ಳೆಯ ಲಕ್ಷಣಗಳು ಗೋಚರವಾಗ್ತಾ ಇದೆ. ಆದರೆ ಆ ಒಂದು ಎಲ್ಲ ಫಲಗಳು ಕೂಡ ಕೇತುವಿನಿಂದ ಗ್ರಸ್ತವಾಗುವಂಥದ್ದು ಭಾಗ್ಯದ ಅಧಿಪತಿಯಾದಂತಹ ರವಿಯ ನೇರ ದೃಷ್ಟಿಯಿಂದಾಗಿ, ಕುಲದೇವತಾ ಆರಾಧನೆಯಿಂದ ಮತ್ತು ಕೇತುವಿನ ಬಾಧಿತವಾಗತಕ್ಕಂಥ ಭಾಗ್ಯದ ಸ್ಥಾನದಲ್ಲಿರುವ ಕೇತು ಶುಕ್ರಯುತಿಯನ್ನು ಹೊಂದಿ ಗುರು ಶುಕ್ರ ಬುಧರನ್ನು ಬಾಧಿಸುವುದರಿಂದಾಗಿ ಅನೇಕ ವಿಧವಾದ ಲಾಭಾಂಶಗಳಲ್ಲಿ ಬರುವ ಹೊಡೆತ, ಮಾಯೆ, ಛಾಯೆ ಆವರಿಸುವ ಲಕ್ಷಣಗಳಿದೆ. ಈ ಜಗತ್ತಿನ ಮಾಯೆಯೇ ಈ ಒಂದು ರಾಹುಕೇತು ಛಾಯೆ. ಆ ಒಂದು ಛಾಯೆಯೇ ನಿಮ್ಮ ನಿಜವಾದ ಯೋಗವನ್ನು ಮುಚ್ಚಿಡುವ ವ್ಯವಸ್ಥೆಯನ್ನು ಮಾಡುತ್ತೆ. ಹಾಗಾಗಿ ಎಲ್ಲ ಗ್ರಹಸ್ಥಿತಿಯ ದೇವತೆಗಳನ್ನು ಪೂಜಿಸುವುದಕ್ಕೆ ಮುಂಚೆ ಗಣಪತಿಯನ್ನು ಪೂಜೆ ಮಾಡುವಂಥದ್ದು. ಹಾಗಾಗಿ ಮಾನಸಿಕವಾಗಿ ಮನಸ್ಸಿನಿಂದ ಮಾಡುವ ಪೂಜೆ ಅತ್ಯಂತ ಶ್ರೇಷ್ಠವಾಗಿರುವಾಗ ಮನಸ್ಸಿನಲ್ಲಿಯೇ ಮಾಡುವ ಪೂಜೆ ಇನ್ನೂ ಅತ್ಯಂತ ಶ್ರೇಷ್ಠ ಎಂಬುದಾಗಿ ಮಾನಸ ಪೂಜೆಯನ್ನು ಜಗತ್ತಿನಲ್ಲಿ ಶಂಕರಾಚಾರ್ಯ ಹೇಳ್ತಾ ಬರ್ತಾರೆ. ಅದರಲ್ಲೂ ಕೂಡ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾನಸ ಪೂಜೆಯೇ ಈ ಒಂದು ಕೇತು ರಾಹು ದೋಷ ನಿವಾರಣೆ ಮಾಡುವಂಥ ನಾಗಶಕ್ತಿ ವಿನಾಯಕ ಪೂಜಾರಾಧನೆ. ಆ ಮಾನಸ ಪೂಜಾರಾಧನೆ ಜಗತ್ತಿನಲ್ಲಿ ಅತ್ಯಂತ ಏಕೈಕ ಅತ್ಯಂತ ಪ್ರಭಾವಯುತವಾದಂತಹ ಮಹಾಮಾನಸ ಪೂಜಾರಾಧನೆ ಎನ್ನುವುದರಲ್ಲಿ ಯಾವ ಸಂದೇಹ ಇಲ್ಲ. ದಯವಿಟ್ಟು ಇದನ್ನು ಮಾಡುವ ಮೂಲಕವಾಗಿ ಆ ಕೇತು ರಾಹುವಿನ ಛಾಯೆಯಿಂದ ದೂರಾಗಿ ನಿಮ್ಮ ನಿಜವಾದ ಯೋಗವನ್ನು ತೆರೆದುಕೊಳ್ಳುವಂತೆ ಮಾಡಿಕೊಳ್ಳಿ. ಹಾಗಾಗಿ ಅನೇಕರಿಗೆ ಅನೇಕ ರೀತಿಯಾದ ವಿಳಂಬ, ಎಷ್ಟು ಸಾಮರ್ಥ್ಯ ಇದ್ದರೂ ಕೂಡ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಭಾವ. ಅದೇ ರೀತಿಯಾಗಿ ಎಷ್ಟೊಂದು ಉತ್ತಮವಾದ ಮನಸ್ಥಿತಿ, ಕಾರ್ಯ ಸಾಮರ್ಥ್ಯತೆ ಇದ್ದರೂ ಕೂಡ ಅದನ್ನು ಆ ಸಮಯದಲ್ಲಿ ಉದ್ಯೋಗದಲ್ಲಾಗ್ಬೋದು, ಇನ್ನೆಲ್ಲೇ ಆಗ್ಬೋದು, ಅತಿ ಉತ್ತಮವಾದಂಥ ಸ್ಥಿತಿಯನ್ನು ಹೊಂದಲಿಕ್ಕಾಗದೇ ಇರೋ ಸ್ಥಿತಿ, ಜೀವನದಲ್ಲಿ ನಿರಂತರವಾಗಿ ಘಟಿಸುವ ಘಟನೆಯು ಮನಸ್ಸನ್ನು ಜರ್ಜರಿತ ಮಾಡುವಂಥ ಸ್ಥಿತಿಗತಿಗಳಿಗೆಲ್ಲ ಕಾರಣವೇ ಜಗತ್ತಿನಲ್ಲಿ ಆವರಿಸುವ ಮಾಯೆ, ಅದೇ ರಾಹುಕೇತು ಛಾಯೆ. ಹಾಗಾಗಿ ಇಂತಹ ಒಂದು ರಾಹುಕೇತು ಛಾಯೆಯಿಂದ ಮುಕ್ತರಾಗಲಿಕ್ಕೆ ಇಷ್ಟೊಂದು ಉತ್ತಮವಾದ ಅವಕಾಶದಿಂದ ವಂಚಿತರಾಗಬೇಡಿ. ನಿತ್ಯವೂ ಕೂಡ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಜಪವನ್ನು ಯಜ್ಞಾನಾಂ ಜಪಯಜ್ಞೋಸ್ಮಿ ಎನ್ನುವ ಹಾಗೆ ಭಗವಂತ ಹೇಳಿದಾಗ ಆ ಜಪಯಜ್ಞವನ್ನು ನಿರಂತರವಾಗಿ ಮಾಡ್ತಾ ಬರುವ ಮೂಲಕವಾಗಿ ಆ ಒಂದು ಫಲವನ್ನು ಪಡೆಯುವುದರ ಮೂಲಕವಾಗಿ ಮತ್ತು ವಿಶೇಷವಾಗಿ ನಿತ್ಯವೂ ಕೂಡ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಿರಂತರವಾಗಿ ಮಾಡ್ತಾ, ಅದರಲ್ಲೂ ಕೂಡ ಈ ಬಾರಿ ಈ ಒಂದು ಧನುರಾಶಿಯವರಿಗೆ ಮೂಲಾ ನಕ್ಷತ್ರದಲ್ಲಿಯೇ, ಧನುರಾಶಿಯಲ್ಲಿಯೇ ಅದರಲ್ಲೂ ಮೂಲಾ ನಕ್ಷತ್ರದವರಿಗೆ ಹುಣ್ಣಿಮೆ ಸಂಘಟಿಸ್ತಾ ಇದೆ. ಮೂಲಾ ನಕ್ಷತ್ರದಲ್ಲಿ ಅತ್ಯುತ್ತಮವಾದ ಫಲ ಈ ಒಂದು ವರ್ಷದಲ್ಲಿ ಬರ್ತಕ್ಕಂತಹ ಮಹಾಪೌರ್ಣಿಮೆ ನಿಮಗೆ ಸಿಕ್ಕಿದೆ ಮಿತ್ರರೇ. ಅದರಲ್ಲೂ ಮೂಲಾ ನಕ್ಷತ್ರದವರು ಯಾವ ಕಾರಣಕ್ಕೂ ಬಿಡಬೇಡಿ. ನಿಮ್ಮ ಅತ್ಯಂತ ದೊಡ್ಡ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಇದು ಅತಿ ಉತ್ತಮವಾದಂಥ ಯೋಗ ಆಗಿದೆ. ಅದರಲ್ಲೂ ಗುರುಪುಷ್ಯ ಯೋಗವು ಕೂಡ ಈ ಒಂದು ರಾಷ್ಟ್ರಾಧಿಪತಿಯ ಜೊತೆಗೆ ಉಂಟಾಗುವುದರಿಂದಾಗಿ ಆ ದಿವಸವೂ ಕೂಡ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿ, ವಿಶೇಷವಾಗಿ ಪೌರ್ಣಿಮೆಯಂದು ಆ ಪೌರ್ಣಿಮೆ ಬೆಳದಿಂಗಳಲ್ಲಿ ಅಥವಾ ಆ ಒಂದು ಚಂದ್ರನನ್ನು ನೋಡ್ತಾ ಅದರ ಬಿಂಬದಲ್ಲಿ ಕಲ್ಪಿಸಿ ಅಥವಾ ಕಣ್ಣು ಮುಚ್ಚಿಕೊಂಡು ಬೆಳದಿಂಗಳಲ್ಲಿ ಕುಳಿತು ಆ ಒಂದು ಹುಣ್ಣಿಮೆಯ ಚಂದ್ರನಲ್ಲಿ ನಾಗಶಕ್ತಿ ವಿನಾಯಕನನ್ನು ಕಲ್ಪಿಸಿಕೊಂಡು ಅಥವಾ ಮನೆಯಲ್ಲಿಯೇ ಕುಳಿತು
ಶಾಂತವಾದ ಮನಸ್ಸಿನಿಂದ ಯಾವುದೇ ತೊಂದರೆದಾಯಕವಾದ ಪರಿಸರವಿಲ್ಲದ ಸ್ಥಿತಿಯಲ್ಲಿ ಕುಳಿತು ಆ ನಾಗಶಕ್ತಿ ವಿನಾಯಕನ ಪೌರ್ಣಿಮೆಯ ಚಂದ್ರನ ಬಿಂಬದಲ್ಲಿ ಕಾಣುತ್ತಾ ಆ ಒಂದು ಉತ್ತಮವಾದ ಮನಸ್ಥಿತಿಯ ಜೊತೆಗೆ ಅತ್ಯಂತ ದೃಢ ನಂಬಿಕೆಯೊಂದಿಗೆ ಆ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡಿದರೆ ನಿಮ್ಮ ಜಾತಕದಲ್ಲಿರ್ಬೋದು, ಕುಟುಂಬದಿಂದ ಬಂದಿರುವ ದೋಷ ಇರ್ಬೋದು, ಈ ಜನ್ಮದ ದೋಷ, ಸಪ್ತ ಜನ್ಮದ ಒಂದು ದೋಷಗಳ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಈ ಮೂಲ ಆರಾಧನೆ ನಿಮಗೆ ಅತ್ಯುತ್ತಮವಾದ ಮಾರ್ಗವನ್ನು ತೋರಿಸಿ ರಾಹುಕೇತು ಛಾಯೆಯಿಂದ ಭಿನ್ನಗೊಳಿಸಿ ನಿಮ್ಮ ಮೂಲ ಯೋಗವನ್ನು ತೆರವುಗೊಳಿಸುತ್ತದೆ. ಅಂತಹ ಮಹಾಯೋಗಕ್ಕೆ ನೀವು ಯೋಗಕ್ಕೆ ಹೋಗುವುದರ ಜೊತೆಗೆ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಇಲ್ಲೂ ಕೂಡ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರದ ಹವನ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ನಿರಂತರ ಸಂಘಟಿಸ್ತಾ ಇದ್ದು ಅದಕ್ಕೂ ಕೂಡ ನಿಮ್ಮ ಐಚ್ಛಿಕ ಕಾಣಿಕೆಯನ್ನು ಕಳುಹಿಸಿ ನಿಮ್ಮ ಅಡ್ರೆಸ್ ಇತ್ಯಾದಿಗಳನ್ನು ಕಳುಹಿಸುವ ಮೂಲಕವಾಗಿ ಅದರ ಫಲವನ್ನು ಕೂಡ ನೀವು ಪಡೆಯೋದಕ್ಕೆ ಖಂಡಿತ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಈ ರಾಶಿ ಅಧಿಪತಿಯಾದ ಗುರುವು ಅಷ್ಟಮದಲ್ಲಿ ಜೊತೆಗೆ ತೃತೀಯದಲ್ಲಿರುವ ರಾಹು ನಿಮ್ಮ ಅನೇಕ ವಿಧವಾದ ಸಹೋದರ ವೈರತ್ವವನ್ನು ಹೆಚ್ಚಿಗೆ ಮಾಡುವಂತಹ ಲಕ್ಷಣಗಳು ಕಂಡುಬರ್ತದೆ. ಅದೇ ರೀತಿಯಾಗಿ ಈ ಅನೇಕ ಮಾತುಕತೆಗಳಲ್ಲಿ ವಿಫಲವಾಗಿ ಭ್ರಮೆಯನ್ನು ಉಂಟು ಮಾಡುವಂತಹ ಮೋಹದಿಂದ ಉಂಟಾಗುವ ನಿರ್ಧಾರಗಳನ್ನು ಮಾಡಿ ಎಲ್ಲವೂ ಕೂಡ ವಿನಾಶದತ್ತೆ ಕರೆದುಕೊಳ್ಳುವ ಯೋಗವನ್ನು ರಾಹು ಉಂಟು ಮಾಡ್ತಾ ಇದ್ದಾನೆ. ಆದರೆ ನಿಮ್ಮಲ್ಲಿ ಹಠವಿಲ್ಲದೆ ಛಲವಿದ್ದು ಆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ದೃಢ ನಿರ್ಧಾರದಿಂದ ಮಾಡ್ತಾ ಒಂದು 48 ಮಂಡಲ ಮಾಡಿ ನೋಡಿ, ದಿನ ಒಂದು ಮಂಡಲ ಮಾಡಿ ನೋಡಿ, 48 ದಿವಸ ಒಂದು ಮಂಡಲ ಅದನ್ನು ಮಾಡಿ ನೋಡಿ, ನಿಮಗೆ ಅನುಭವಕ್ಕೆ ಬರ್ತದೆ. ಆ ಮೂಲಕವಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡುವ ಮೂಲಕವಾಗಿ ನಿಮ್ಮ ಮಾತುಕತೆಗಳಲ್ಲಿ ಯಶಸ್ಸು ಮತ್ತು ಒಂದು ಸಾಧನಾ ಯೋಗ ಅವೆರಡೂ ಕೂಡ ಆಗುತ್ತೆ. ಮನಸ್ಸಿನಲ್ಲಿರುವಂತಹ ಆ ಸಾಧನಾ ಚಿಂತನೆಯ ಜೊತೆಗೆ ರಾಹುವಿನಲ್ಲಿರುವಂತಹ ಛಲದ ಗುಣ ನಿಮಗೆ ಬಂದಾಗ ಜೀವನದಲ್ಲಿ ಅತಿ ದೊಡ್ಡ ಸಾಧನಾ ಯೋಗ. ರಾಶಿಧಿಪತಿ ಉಚ್ಚ ಸ್ಥಾನದಲ್ಲಿ ವಿರಾಜಮಾನ, ಚತುರ್ಥದಲ್ಲಿ ಅರ್ಧಾಷ್ಟಮ ಶನಿಯಾಗಿರುವುದರಿಂದಾಗಿ ಶನಿಯ ದೋಷ ನಿವಾರಣೆಗಾಗಿ ಕೂಡ ಆಂಜನೇಯ ಆರಾಧನೆ, ಶಿವಾರಾಧನೆಯನ್ನು ಮಾಡ್ತಾ ಬನ್ನಿ. ಆ ಭಾಗ್ಯಾಧಿಪತಿಯಾದಂಥ ರವಿಯ ದೃಷ್ಟಿ ನೇರವಾಗಿ ಇರುವುದರಿಂದಾಗಿ ನಿಮಗೆ ಕುಲದೇವತಾ ಆರಾಧನೆಯ ಫಲದ ಮೂಲಕವಾಗಿಯೂ ಶನಿ ದೋಷ ನಿವಾರಣೆಯಾಗಿ ರಾಹು ಕೇತುವಿನ ದೋಷ ನಿವಾರಣೆಯಾದಲ್ಲಿ ಎಲ್ಲ ದೋಷಗಳು ಅತಿ ಸುಲಭವಾಗಿ ನಿವಾರಣೆಯಾಗಿ ಉತ್ತಮ ಫಲ ಶನೈಶ್ವರನಿಂದ ಕೂಡ ನೀವು ಪಡೆಯುವಂಥವರಾಗ್ತೀರಿ. ನಿರಹಂಕಾರವಾದ ನಿಸ್ವಾರ್ಥವಾದಂತಹ ಮನಸ್ಥಿತಿ ನಿಮ್ಮಲ್ಲಿದ್ದಾಗ ಸಂಪೂರ್ಣ ಸ್ವಾಭಿಮಾನದ ವ್ಯಕ್ತಿಗೆ ಈ ಶನೈಶ್ವರನು ಅತ್ಯುತ್ತಮವಾದ ಫಲವನ್ನು ನೀಡ್ತಾನೆ. ಪಂಚಮದ ಅಧಿಪತಿ ಷಷ್ಠಕ್ಕೆ ಹೋಗ್ತಾ ಇರುವುದರಿಂದ ಅಧ್ಯಯನವೇ ನಿಮ್ಮ ಶತ್ರು ಅಂತ ಭಾವಿಸಿದರೆ ಖಂಡಿತವಾಗಿ ದೋಷಯುಕ್ತವಾದ ಮನಸ್ಥಿತಿಯಿಂದ ನಿಮ್ಮ ಅಧ್ಯಯನ ಖಂಡಿತವಾಗಿಯೂ ನಿಮ್ಮ ಜ್ಞಾನವೇ ನಿಮಗೆ ವಿರುದ್ಧವಾಗಬಹುದು. ಆದ್ದರಿಂದಾಗಿ ದುರ್ಗಿಯ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಜೊತೆಗೆ ಗುರು ಹಿರಿಯರನ್ನು ನಮಸ್ಕರಿಸುವ, ತಾಯಿ ತಂದೆಯನ್ನು ನಮಸ್ಕರಿಸುವ ಪರಿಪಾಠವನ್ನು ಮಾಡಿಕೊಂಡು ನಿಮ್ಮ ವಿದ್ಯಾಜೀವನ ಅಥವಾ ನಿಮ್ಮ ಜ್ಞಾನ ಕ್ಷೇತ್ರವನ್ನು ವಿಕಾಸಗೊಳಿಸಿಕೊಳ್ಳಿ. ಜ್ಞಾನ ಕ್ಷೇತ್ರದ ಅಧಿಪತಿಯಾದ ಕುಜ ಷಷ್ಠದಲ್ಲಿ ಬರುವುದರಿಂದ ಶತ್ರುಭಾವದಿಂದ ಪೀಡಿತವಾಗುವ ಮನಸ್ಸುಗಳು ಸಂಪೂರ್ಣವಾಗಿ ಅಜ್ಞಾನದತ್ತ ಹೋಗುತ್ತವೆ. ಅಹಂಕಾರದ ಮುಕ್ತರಾಗದೆ ಮಾಯೆಯ ಛಾಯೆಯಲ್ಲಿ ಬಳಲಿ ಶನಿಯ ಕಾಟಕ್ಕೆ ಒಳಗಾಗುತ್ತಾರೆ. ಆದ್ದರಿಂದಾಗಿ ನಿಮ್ಮ ಛಲ ಎನ್ನುವಂಥದ್ದು ಜ್ಞಾನವನ್ನು ಪಡೆಯುವುದಕ್ಕೆ, ಅಜ್ಞಾನದಿಂದ ವಿಮುಕ್ತವಾಗುವುದಕ್ಕೆ, ಅಹಂಕಾರದ ವಿಮುಕ್ತತೆಯಿಂದ ಸ್ವಾಭಿಮಾನದೆಡೆಗೆ ಹೆಜ್ಜೆ ಇಡುವುದಕ್ಕೆ, ಅಸತೋಮ ಸದ್ಗಮಯ ಆಗುವುದಕ್ಕಾಗಿ. ಅದೇ ರೀತಿಯಾಗಿ ಈ ಒಂದು ಸಪ್ತಮದಲ್ಲಿರುವಂತಹ ರವಿ ಅತ್ಯುತ್ತಮವಾದ ಫಲವನ್ನು ಕೊಡ್ತಾ ನಿಮಗೆ ಆ ಒಂದು ಪಿತೃವರ್ಗದ ಆಶೀರ್ವಾದವನ್ನು ಸಂಪೂರ್ಣವಾಗಿ ಕೊಡುವ ಒಂದು ಮಹಾಯೋಗ, ನಿಮ್ಮ ಜ್ಞಾನ ಪ್ರಕಾಶನ ಮತ್ತು ನಿಮ್ಮ ಜೀವನ ಪ್ರಕಾಶನಕ್ಕೆ ಕಾರಣವಾಗುವವನೇ ಈ ರವಿಗ್ರಹ. ನಿಮ್ಮ ಪಿತೃವರ್ಗದ ಆಶೀರ್ವಾದ, ತಂದೆಯ ಜೊತೆಗೆ ಉತ್ತಮವಾದ ಸಹಕಾರವನ್ನು ಕೊಡುವ ಮೂಲಕವಾಗಿ ಮಹಾಯೋಗವನ್ನು ಬಳಸಿಕೊಳ್ಳಿ. ಅದೇ ರೀತಿಯಾಗಿ ತಾಯಿಗೆ ನಮಸ್ಕಾರವನ್ನು ಮಾಡ್ತಾ ಈ ಫಲವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಹೆಜ್ಜೆ ಇಡಿ. ಮಾನಸ ಪೂಜೆ ಮಾಡುವುದರಿಂದಲೇ ಅತ್ಯುತ್ತಮವಾದ ತಾಯಿಯ ಅನುಗ್ರಹ, ತಂದೆಯ ಅನುಗ್ರಹ ಕೂಡ ಲಭ್ಯವಾಗ್ತದೆ. ತಾಯಿ ತಂದೆ ದೂರ ಇದ್ದಲ್ಲಿ ಮನಸ್ಸಿನಲ್ಲಿ ಅವರನ್ನು ನಮಸ್ಕರಿಸಿಯೇ ಮುಂದುವರಿಯಿರಿ. ಅಷ್ಟಮದಲ್ಲಿರುವ ಗುರು ಪುಷ್ಯಯೋಗಕ್ಕೂ ಕೂಡ ಕಾರಣವಾಗ್ತಾ ಇದ್ದಾನೆ ಈ ಮಾಸದಲ್ಲಿ. ಅದೇ ರೀತಿಯಾಗಿ ಗುರುವು ಶುಕ್ರಯುತಿಯನ್ನು ಬುಧಯುತಿಯನ್ನು ಹೊಂದುವುದರಿಂದಾಗಿ ಉದ್ಯೋಗದಲ್ಲಿ ಬಡ್ತಿ ಇತ್ಯಾದಿಗಳು ಕೂಡ ಅತ್ಯಂತ ಲಾಭದಾಯಕವಾದಂತಹ ಉದ್ಯೋಗಗಳು ಲಭ್ಯವಾಗುವ ಯೋಗವೂ ಕೂಡ ಇದರಿಂದ ಕಂಡು ಬಂದರೂ ಕೇತು ಬಾಧಿತವಾಗಿ ಆ ಯೋಗವೇ ನಿಮಗೆ ಮರೆಮಾಚಿ ಹೋಗಬಹುದು. ಆ ಸದವಕಾಶ ಸಿಗದಂತೆ ಮಾಡಿಕೊಳ್ಳಬೇಡಿ. ನಾಗಶಕ್ತಿ ವಿನಾಯಕನ ನಿರಂತರ ನಾಮೋಚ್ಚಾರಣೆ ನಿಮ್ಮ ಕೆಲಸದ ಜಾಗದಲ್ಲಿ ನಡೀತಾ ಇರಲಿ. ಸಮಸ್ತ ವಿಧವಾಗಿ ಕಣ್ಣಿಗೆ ಕಾಣದ ಕೈಯೊಂದು ನಿಮ್ಮ ಹಿಂದೆ ಕೆಲಸ ಮಾಡ್ತಾ ಇದ್ದರೆ ಅದು ಕೂಡ ದೂರವಾಗುವ ಯೋಗ ಈ ನಾಗಶಕ್ತಿ ವಿನಾಯಕನ ನಾಮೋಚ್ಚಾರಣೆಯಿಂದ ಉಂಟಾಗುತ್ತೆ. ನಿರಂತರವಾಗಿ ಮಾನಸ ಪೂಜೆಯನ್ನು ಕೂಡ ಖಂಡಿತ ಮಾಡಿ. ಇನ್ನು ಇಲ್ಲಿ ದಶಮದಲ್ಲಿರ್ತಕ್ಕಂತಹ ಯಾವ ಕೇತು, ಭಾಗ್ಯದಲ್ಲಿರುವಂತಹ ಶುಕ್ರಕೇತು ಯೋಗ ಏನು ಮಾಡ್ತಾ ಇದೆ ಅಂತಂದರೆ, ಭಾಗ್ಯಾಧಿಪತಿಯಾದ ರವಿಯ ಫಲವನ್ನು ಇದ್ದರೂ ಕೂಡ ಕೇತು ಶುಕ್ರ ಅಲ್ಲಿಯೇ ಯುತಿಯನ್ನು ಹೊಂದಿ ಕುಲದೇವತಾ ಕೋಪಕ್ಕೋ ಸ್ತ್ರೀ ಶಾಪಕ್ಕೂ ಒಳಗಾಗುವ ಯೋಗವನ್ನು ಕೂಡ ಸೃಷ್ಟಿ
ಉಂಟು ಮಾಡ್ತದೆ. ನಿಮಗೆ ಉಂಟಾಗುವ ಲಾಭವನ್ನು ನೋಡಿ ಹೊಟ್ಟೆ ಕಿಚ್ಚುಪಡುವ ಸ್ತ್ರೀಯರ ಸಂಖ್ಯೆ ಹೆಚ್ಚಾಗುತ್ತೆ, ಅಥವಾ ಸ್ತ್ರೀ ಸ್ವಭಾವದವರ ಸಂಖ್ಯೆ ಹೆಚ್ಚಾಗಿಬಿಡುತ್ತೆ. ದಯವಿಟ್ಟು ನಾಗಶಕ್ತಿ ವಿನಾಯಕನ ಆರಾಧನೆ ಮೂಲಕ ದೃಷ್ಟಿ ದೋಷದಿಂದ ವಿಮುಕ್ತರಾಗಿ. ಹಾಗೆ ದುರ್ಗೆ ಆರಾಧನೆಯನ್ನು ಮಾಡ್ತಾ ಬನ್ನಿ, ಶಿವ ಆರಾಧನೆಯನ್ನು ಮಾಡ್ತಾ ಬನ್ನಿ, ಅತ್ಯುತ್ತಮವಾದ ಫಲ ಲಭ್ಯವಾಗುತ್ತೆ. ಹಾಗೆಯೇ ಉತ್ತಮ ನಿಮ್ಮ ಸಂಸ್ಕಾರಕ್ಕೆ ಯೋಗ್ಯವಾದ ಕಮೆಂಟನ್ನು ನೀವು ಖಂಡಿತ ಮಾಡ್ತಾ ಬನ್ನಿ. ನಿಮ್ಮ ಸಂಸ್ಕಾರ ನಿಮ್ಮ ಕಾಮೆಂಟಿಗೆ ಕಾರಣವಾಗಲಿ. ಅದೇ ರೀತಿಯಾಗಿ ನಿಮ್ಮ ಉತ್ತಮವಾದಂತಹ ಉತ್ತಮ ಫಲಗಳು ನಿಮಗೆ ಲಭ್ಯವಾಗುವಂತೆ ನಾಗಶಕ್ತಿ ವಿನಾಯಕ ಸಂಪೂರ್ಣವಾಗಿ ನಿಮಗೆ ಹಾರೈಸಲಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಅನೇಕ ಶುಭ ವಿಡಿಯೋಗಳನ್ನು ನೋಡ್ತಾ ನಿಮ್ಮ ಜೀವನವನ್ನು ಪಾವನ ಮಾಡುವಂಥ ಯೋಗ, ನಿಮ್ಮ ತಾಯಿ ತಂದೆಯರ ಆಶೀರ್ವಾದ, ಕುಲದೇವತಾ ಯೋಗ, ಹಾಗೆಯೇ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಆಶೀರ್ವಾದ ನೀಡಲಿ. ಹಾಗೆ ಉತ್ತಮ ಫಲ ನಿಮ್ಮದಾಗಲಿ. ನಾಗಶಕ್ತಿ ವಿನಾಯಕ ಖಂಡಿತವಾಗಿಯೂ ನಂಬಿದವರ ಕೈ ಬಿಟ್ಟಿದ್ದಿಲ್ಲ. ನಿಮಗೂ ಕೂಡ ಸಂಪೂರ್ಣವಾಗಿ ಅವನ ಸಂಪೂರ್ಣವಾದ ಸಹಕಾರ, ಆ ಯೋಗ, ಆಶೀರ್ವಾದ, ಬಲ ಎಲ್ಲವೂ ಉಂಟಾಗಲಿ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.